Hello everyone, welcome to 9th standard Ganit Manjari. So in this class we are going to start with the first lesson, that is orienting yourself, the use of coordinates. So first of all, what is the meaning of coordinates? Coordinates ಅಂತಂದ್ರೆ set of numbers. ಸೊ ಏನಿದು ನಂಬರ್ಸ್? ಎಲ್ಲ ನಂಬರ್ಸ್ ನಾವು coordinates ಅಂತ ಹೇಳ್ಬಿಡೋದಕ್ಕಾಗತ್ತಾ? ನೋ. ಸೊ ನಂಬರ್ಸ್, ಈ ನಂಬರ್ಸ್ ಸ್ಪೆಷಾಲಿಟಿ ಏನು ಅಂದ್ರೆ ದೇ ಶೋ ದ ಲೊಕೇಶನ್ of points or objects. ಆಬ್ಜೆಕ್ಟ್ ಅಥವಾ ಒಂದು ಪಾಯಿಂಟ್ಸ್ ಲೊಕೇಶನ್ ಅನ್ನ ಈ ನಂಬರ್ ಹೇಳುತ್ತೆ. ಓಕೆನಾ? ಸೊ ಹೇಗೆ ಒಂದು ನಂಬರ್ ಇಂದ ಒಂದು ಲೊಕೇಶನ್ ಹೇಳೋದಕ್ಕೆ ಸಾಧ್ಯನಾ? ಎಸ್. ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯು ಹ್ಯಾವ್ ಅ ಪೀಸ್ ಆಫ್ ಪೇಪರ್ ಹಿಯರ್. ನಿಮ್ಮ ಹತ್ರ ಒಂದು ಪೇಪರ್ ಇದೆ, ಎಲ್ಲೋ ಒಂದಿಲ್ಲಿ ಪಾಯಿಂಟ್ ಇಟ್ಟಿದ್ದೀರಾ. ಓಕೆನಾ? ಸೊ ಇದ್ರದ್ದು ಲೊಕೇಶನ್ ಬೇಕು ನಿಮಗೆ. ಇದು ಎಕ್ಸಾಕ್ಟ್ ಆಗಿ ಎಷ್ಟು ಡಿಸ್ಟೆನ್ಸ್ ಇದೆ ಒಂದು ರೆಫರೆನ್ಸ್ ಪಾಯಿಂಟ್ ಇಂದ, ಸೊ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗಬೇಕು. ಸೊ ಡೈರೆಕ್ಟ್ ಆಗಿ ನಾವು ಸ್ಕೇಲ್ ಇಂದ ಎಲ್ಲ ಮೆಜರ್ ಮಾಡೋದಕ್ಕಿಂತ, ಸೊ ವಿ ಕ್ಯಾನ್ ಡ್ರಾ ಆಕ್ಸಿಸ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನ ಡ್ರಾ ಮಾಡ್ಕೊಬಹುದು. ಓಕೆನಾ? ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ ಆಕ್ಸಿಸ್ ಅಂಡ್ ಹಿಯರ್ ಇಟ್ ಇಸ್ ವೈ ಆಕ್ಸಿಸ್. ಸೊ ಇದ್ರ ಬಗ್ಗೆ ನಾವು ಡೆಪ್ತ್ ಆಗಿ ಈ ಲೆಸನ್ ಅಲ್ಲಿ ಓದ್ತೀವಿ. ಓಕೆನಾ? ಸೊ ಈ ವೈ ಆಕ್ಸಿಸ್ ಇಂದ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂಡ್ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತಾದ್ರೆ ಇದ್ರ ಲೊಕೇಶನ್ ಸಿಕ್ತಲ್ವಾ? ಸೊ ಐ ಕ್ಯಾನ್ ಸಿ, ಫಾರ್ ಎಕ್ಸಾಂಪಲ್, ಇಲ್ಲಿಂದ ಡಿಸ್ಟೆನ್ಸ್ ಮೇ ಬಿ 2, ಇಲ್ಲಿಂದ ಸಮ್ 3 ಇರ್ಬೋದು. ಸೊ ಐ ಕ್ಯಾನ್ ರೈಟ್ 2,3. ಓಕೆ? ಸೊ ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಅರ್ಥ ಆಗ್ತಿಲ್ಲ ಅಂತೆಲ್ಲ ಕನ್ಫ್ಯೂಸ್ ಆಗಿ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಮತ್ತೆ ಇದನ್ನ ಹೇಳ್ತೀನಿ. ಜಸ್ಟ್ ಹೇಳ್ತಿರೋದು ಏನಿದೆ ಈ ಲೆಸನ್ ಅಲ್ಲಿ ಅಂತ ಅಷ್ಟೇ. ಸೊ ಈಗ 2,3 ಅನ್ನೋದೇನು? 2,3 ಅನ್ನೋದು ಕೋಆರ್ಡಿನೇಟ್ಸ್. ಸೊ ಇದೇ ಲೊಕೇಶನ್ ಹೇಳ್ತಿರೋದು. ಸೊ ಈಗ ನಾನು 2,3 ಅಂತ ನಿಮಗೆ ಕೊಟ್ಟ ತಕ್ಷಣ ನೀವು ಗ್ರಾಫ್ ಅಲ್ಲಿ ಆರಾಮಾಗಿ ಬರೀಬಹುದು, ಗ್ರಾಫ್ ಹಾಕೊಂಡು. ಸೊ ಯು ಕ್ಯಾನ್ ರೈಟ್ ಸಮ್ ವೇರ್, ಇಲ್ಲಿ ಪಾಯಿಂಟ್ಸ್ ನೆಲ್ಲ ನೀವು ಬರ್ಕೊಂತೀರಾ, ಲೈಕ್ 1 2 3. ಸೊ ವೇರ್ 2 ಕಮ್ಸ್ ಯು ವಿಲ್ ಮಾರ್ಕ್, ವೇರ್ ಹಿಯರ್ 3 ಕಮ್ಸ್ ಯು ವಿಲ್ ಗೋಯಿಂಗ್ ಟು ಮಾರ್ಕ್. ಸೊ ಈ ಪಾಯಿಂಟ್ ಏನಿರುತ್ತೆ? 2,3. ಸೊ ಇದ್ರ ನೇರ 2 ಇರುತ್ತೆ, ಈ ಕಡೆ 3 ಇರುತ್ತೆ. ಸೊ ದಟ್ ಈಸ್ ದ ಲೊಕೇಶನ್. ಓಕೆ? ಸೊ ಒಂದು ಪೇಪರ್ ಅಲ್ಲಿ ಪಾಯಿಂಟ್ ಕೊಟ್ಟಾಗ ವಿ ಆರ್ ಗೋಯಿಂಗ್ ಟು ಮೆಜರ್ ಇಟ್ ಎಕ್ಸಾಕ್ಟ್ಲಿ ವೇರ್ ಇಟ್ ಇಸ್. ನಾವೇ ಒಂದು ಕೋಆರ್ಡಿನೇಟ್ ನ ಬರ್ಕೊಂಡು, ಮೀನ್ಸ್ ನಾಟ್ ಕೋಆರ್ಡಿನೇಟ್, ನಾವೇ ಒಂದು ಆಕ್ಸಿಸ್ ನ ಬರ್ಕೊಂಡು ವಿ ಆರ್ ಮೆಜರಿಂಗ್ ಹಿಯರ್. ಓಕೆ? ಸೊ ಇದನ್ನ ಎಲ್ಲಿ ಯೂಸ್ ಮಾಡಿದ್ವಿ? ಒಂದು ಪೇಪರ್ ಅಲ್ಲಿ ಪಾಯಿಂಟ್ ಇಟ್ಟಾಗ ಮಾತ್ರ ಅದನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವ? ನೋ. ಸೊ ಪೇಪರ್ ಅಲ್ಲಿ ಇರೋ ಪಾಯಿಂಟ್ ಇಂದ ಹಿಡಿದು ಒಂದು ಸ್ಟಾರ್ದು ಲೊಕೇಶನ್ ಕೂಡ ಕಂಡುಹಿಡಿದಿದ್ದಾರೆ. ಓಕೆನಾ? ಈ ಸ್ಟಾರ್ದು ಲೊಕೇಶನ್ ವಿತೌಟ್ ಆಕ್ಚುಲಿ ರೀಚಿಂಗ್ ಟು ದ ಸ್ಟಾರ್, ಸೈಂಟಿಸ್ಟ್ ಹ್ಯಾಡ್ ಫೈಂಡ್ ಔಟ್ ದ ಡಿಸ್ಟೆನ್ಸ್. ಸೊ ಸೈಂಟಿಸ್ಟ್ ಕಂಡು ಹಿಡಿದಿದ್ದಾರೆ ಆಲ್ರೆಡಿ. ಓಕೆನಾ? ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ? ಸೊ ವಾಟ್ ಇಸ್ ದಿಸ್ ಕೋಆರ್ಡಿನೇಟ್ ಜಾಮೆಟ್ರಿ ಆಕ್ಚುಲಿ? ಸೊ ದೇ ಆರ್ ದ ನಂಬರ್ಸ್. ಓಕೆ? Numbers used to describe the exact physical location of the points of the objects. So on the object to physical point, like physical location ಅನ್ನ ಕಂಡುಹಿಡಿಯೋದಕ್ಕೆ ನಾವು ಕೋಆರ್ಡಿನೇಟ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ಮಾಡರ್ನ್ ಅಲ್ಲಿ ಮಾತ್ರ ಯೂಸ್ ಮಾಡ್ತಿಲ್ಲ, ಮಾಡರ್ನ್ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಿಲ್ಲ. ಸೊ ಏನ್ಷಿಯಂಟ್ ಪೀಪಲ್ ಕೂಡ ಕೋಆರ್ಡಿನೇಟ್ ಜಾಮೆಟ್ರಿನ ಯೂಸ್ ಮಾಡಿದ್ರು ಇನ್ ದ ಫಾರ್ಮ್ ಆಫ್ ಗ್ರಿಡ್ಸ್. ಸೊ ಗ್ರಿಡ್ಸ್ ಅಂತ ನಾವೇನು ಹೇಳ್ತೀವಿ, ಈ ರೀತಿ ಗ್ರಾಫ್ ಶೀಟ್ಸ್ ಇರುತ್ತಲ್ಲ, ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ಅವರು ಲೈಕ್ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಅಲ್ಲಿ ಟೌನ್ ಬಿಲ್ಡ್ ಮಾಡಿದ್ರು. ಸೊ ನೀವು ಹರಪ್ಪನ್ ಸಿವಿಲೈಸೇಷನ್ಸ್ ಅಂತೆಲ್ಲ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಓದಿರ್ತೀರ. ಸೊ ಅಲ್ಲೆಲ್ಲ ಹೇಗೆ ಟೌನ್ ಎಲ್ಲ ಬಿಲ್ಡ್ ಮಾಡಿದ್ರು ನೀವು ಪಿಕ್ಚರ್ಸ್ ಎಲ್ಲ ನೋಡಿರ್ಬೋದು, ಎಷ್ಟು ಸ್ಟ್ರೇಟ್ ಆಗಿರ್ತಿತ್ತು. ಅವ್ರ ಹತ್ರ ಏನಾವಾಗ ಸ್ಕೇಲ್ ಇರ್ತಿರ್ಲಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಟೆಕ್ನಾಲಜೀಸು ಇರ್ತಿರ್ಲಿಲ್ಲ. ಬಟ್ ಆದ್ರೂ ಹೇಗೆ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ಸ್ ಆಯಿತು ಅಂದ್ರೆ ದೇ ಯೂಸ್ ದಿಸ್ ಮೆಥಡ್ಸ್. ಓಕೆ? ಸೊ ಇದು 1000 years ಎಗೋನೆ ಈ ಮೆಥಡ್ಸ್ನೆಲ್ಲ ಆಲ್ರೆಡಿ ಯೂಸ್ ಮಾಡಿದ್ರು ಸೈಂಟಿಸ್ಟ್ಗಳು, ಆಗಿನ ಪೀಪಲ್ಸ್. ಓಕೆನಾ? ಸೊ ಬೌದ್ಧಾಯನ ಪೈಥಾಗರಸ್ ಥಿಯರಮ್ ಅಂತ ನೀವೇನು 8th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಓದಿದ್ದೀರಾ. ಸೊ ಇದು ಬೇಸಿಕ್ ಫೌಂಡೇಶನ್ ಆಗಿರುತ್ತೆ ಕೋಆರ್ಡಿನೇಟ್ ಸಿಸ್ಟಮ್ಗೆ. ದೆನ್ ದಿಸ್ ಮೆಥಡ್ ಇಸ್ ವೈಡ್ಲಿ ಯೂಸ್ ಫಾರ್ ನ್ಯಾವಿಗೇಷನ್. ಸೊ ನ್ಯಾವಿಗೇಷನ್ ಲೈಕ್ ಸಿ ರೂಟಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೆಲ್ಲ ತುಂಬ ಯೂಸ್ ಆಗಿದೆ ಈ ಮೆಥಡ್ಸ್. ದೆನ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಆಫ್ ಸ್ಟಾರ್ ಆರ್ ದ ಸಿಟಿ. ಓಕೆ? ಸೊ ಅದಾದ್ಮೇಲೆ ಬರುತ್ತೆ ಆರಿಜಿನ್ ಅಂತ. ಸೊ ಹಿಯರ್ ಕಮ್ಸ್ ಅ 4 ಕ್ವಾಡ್ರಂಟ್ ಸಿಸ್ಟಮ್, ಲೈಕ್ ಕಾರ್ಟೇಷಿಯನ್ ಸಿಸ್ಟಮ್ ಅಂತ ಏನು ಹೋಗ್ತೀರಾ. ಸೊ ಹಿಯರ್ ಕಮ್ಸ್ ಈ ರೀತಿ ಹಾರಿಜಾಂಟಲ್, ದಿಸ್ ಇಸ್ ವರ್ಟಿಕಲ್ ಲೈನ್ ಅಂಡ್ ದಿಸ್ ಇಸ್ ಹಾರಿಜಾಂಟಲ್, ದಿಸ್ ಇಸ್ ವರ್ಟಿಕಲ್, ಸ್ಟ್ರೇಟ್ ಲೈನ್ ಇಸ್ ವರ್ಟಿಕಲ್ ಅಂಡ್ ದ ಸ್ಲೀಪಿಂಗ್ ಲೈನ್ ಇಸ್ ಹಾರಿಜಾಂಟಲ್. ಓಕೆನಾ? ಸೊ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ, ವರ್ಟಿಕಲ್ ಲೈನ್. ಸೊ ಈ ಮೆಥಡ್ನ ಯೂಸ್ ಮಾಡ್ಕೊಂಡು, ಸೊ ಇದನ್ನ ನಾವು ವೈ ಆಕ್ಸಿಸ್ ಅಂತ ಕರಿತೀವಿ. So this is called y-axis and here it is x-axis.
ಸೊ ಇದು ಮಾಡರ್ನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಈ ಮೆಥಡ್ನ ಯೂಸ್ ಮಾಡ್ತೀವಿ. ಇದನ್ನ 4 ಕ್ವಾಡ್ರಂಟ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ 1 2 3 4 ಕ್ವಾಡ್ರಂಟ್ಸ್. ಸೊ ಏನಿಲ್ಲಿ ಡಿವೈಡ್ ಆಗಿದೆ ಇದನ್ನ ಕ್ವಾಡ್ರಂಟ್ಸ್ ಅಂತ ಹೇಳ್ತೀವಿ. 4 ಕ್ವಾಡ್ರಂಟ್ಸ್, ಕಾರ್ಟೇಶಿಯನ್ ಪ್ಲೇನ್ ಅಂತ ಇದನ್ನ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ದು ಲೊಕೇಶನ್ ಕಂಡುಹಿಡಿಬೇಕಂದ್ರೆ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಆಕ್ಸಸ್ ಆ್ಯಂಡ್ ದೆನ್ ಯು ವಿಲ್ ಗೋಯಿಂಗ್ ಟು ನೇಮ್ ಇಟ್. ಸೊ ವಿ ಗಾಟ್ ದ ಲೊಕೇಶನ್. ವೆರಿ ಸಿಂಪಲ್ ಟಾಪಿಕ್, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ದೆನ್ ಆಲ್ಬಿರೂನಿ ಅಂತ ಒಬ್ರು ಬರ್ತಾರೆ. ಅವರು ಟ್ರಿಗ್ನೋಮೆಟ್ರಿಕ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ? ಇಂಡಿಯನ್ ಟ್ರಿಗ್ನೋಮೆಟ್ರಿಕ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ನೀವು ಇನ್ನು 10th ಸ್ಟ್ಯಾಂಡರ್ಡಲ್ಲಿ ತುಂಬ ಡೆಪ್ತಾಗಿ ಓದ್ತೀರಾ, ಟ್ರಿಗ್ನೋಮೆಟ್ರಿ ಅಂದರೆ ಏನು ಅಂತೆಲ್ಲ. ಓಕೆ, ದೆನ್ ಕಮ್ಸ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಅಂತೆಲ್ಲ ಓದಿರ್ತೀರ, ಲೈಕ್ ax² + bx + c. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಯು ಮೈಟ್ ಹ್ಯಾವ್ ಸ್ಟಡಿಡ್. ಇನ್ನೊಂದು ಲೀನಿಯರ್ ಇಕ್ವೇಷನ್ಸ್ ಅಂತಲೂ ಓದಿರ್ತಾರೆ. ಇದೆಲ್ಲ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಲೈಕ್ ಈಗ 2x + 3 = 0. ಸೊ ದಿಸ್ ಇಸ್ ಅ ಲೀನಿಯರ್ ಎಕ್ಸ್ಪ್ರೆಷನ್. ಓಕೆ, ಸೊ ಲೀನಿಯರ್ ಎಕ್ಸ್ಪ್ರೆಷನ್ಸ್ ಅಥವಾ ಆಲ್ಜಿಬ್ರಾಯಿಕ್ ಪ್ರಾಬ್ಲಮ್ಸ್ನ ನಾವು ಜಿಯೋಮೆಟ್ರಿಕ್ ಮೆಥಡ್ಸಿಂದ ಹೇಗೆ ಆನ್ಸರ್ನ ಹುಡುಕ್ಬೋದು, ಕೋಆರ್ಡಿನೇಟ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಅಂತ ಕೂಡ ಆಲ್ರೆಡಿ ದೇ ಹ್ಯಾವ್ ಯೂಸ್ಡ್. ಕೋಆರ್ಡಿನೇಟ್ ಪಾಯಿಂಟ್ಸ್ನ ಯೂಸ್ ಮಾಡಿದ್ದಾರೆ ಜಿಯೋಮೆಟ್ರಿಕ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು, ದೆನ್ 2 ಡೈಮೆನ್ಷನಲ್ ಪ್ಲೇನ್ಸಲ್ಲಿ ಹೇಗೆ ಯೂಸ್ ಮಾಡೋದು. ಸೊ ಆಲ್ ದೀಸ್ ವರ್ ಯೂಸ್ಡ್ ಇನ್ ಏನ್ಷಿಯಂಟ್ ಪೀಪಲ್ಸ್. ಓಕೆ, ಈಗ ಆಲ್ಜಿಬ್ರಾಕ್ ಇಕ್ವೇಷನ್ ಅಂತ ಏನು ಹೇಳ್ದೆ ನಾನೀಗ, 2x + 3 = 0 ಸಮ್ ಇಕ್ವೇಷನ್. ಸೊ ಇದು ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನಲ್ಲಿದೆ. ಇದನ್ನ ಜಾಮೆಟ್ರಿಲಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ, ಲೈಕ್ ಕ್ಯಾನ್ ಯು ಇಮ್ಯಾಜಿನ್? ಸೊ ದಿಸ್ ಇಫ್ ಐ ರೈಟ್ ಇನ್ ಜಾಮೆಟ್ರಿ ಐ ಕ್ಯಾನ್ ರೈಟ್ ಲೈಕ್ ದಿಸ್, ಯಾಕಂದರೆ ಇದು ಸ್ಟ್ರೇಟ್ ಲೈನ್. ಸೊ ಈ ಇಕ್ವೇಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸ್ಟ್ರೇಟ್ ಲೈನ್. ಸೊ ದಿಸ್ ಕಮ್ಸ್ ಇನ್ ದ ಜಾಮೆಟ್ರಿ ಆ್ಯಂಡ್ ದಿಸ್ ಕಮ್ಸ್ ಇನ್ ದ ಆಲ್ಜಿಬ್ರಾ. ಸೊ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ನ ಹೇಗೆ ಜಿಯೋಮೆಟ್ರಿಕ್ ವೇಸಲ್ಲಿ ಬರೀಬೋದು ಅನ್ನೋದು ಕೂಡ ಒಂದು ಕೋಆರ್ಡಿನೇಟ್ ಸಿಸ್ಟಮ್ದು ಅಪ್ಲಿಕೇಶನ್ ಆಗಿದೆ, ಯೂಸಸ್ ಆಗಿದೆ. ಓಕೆ, ಸೊ ಈ ಕೋಆರ್ಡಿನೇಟ್ ಸಿಸ್ಟಮ್ದು ಏನು ಯೂಸ್ ಇದೆ ಅದನ್ನು ಇನ್ ಡೆಪ್ತ್ ಆಗಿ ಈ ಲೆಸನಲ್ಲಿ ನೀವು ಓದ್ತೀರಾ. ಓಕೆ, ಸೆಟ್ಟಿಂಗ್ ಇನ್. ಸೊ ಇದರಲ್ಲಿ ಏನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ, ದರ್ ವಿಲ್ ಬಿ ಅ 2 ಪೀಪಲ್, ದಟ್ ಈಸ್ ಶಾಲಿನಿ ಆ್ಯಂಡ್ ರಯನ್. ಸೊ ಸಿಸ್ಟರ್ ಆ್ಯಂಡ್ ಬ್ರದರ್. ಓಕೆ, ಸೊ ಇವ್ರು ಏನು ಮಾಡ್ತಾರೆ, ಸೊ ಈ ರೀತಿ ಅವ್ರದ್ದು ಮನೆ ಏನಿದೆ ಅದನ್ನು ಒಂದು ಪೀಸ್ ಆಫ್ ಶೀಟ್ ತೊಗೊಂಡು, ಸೊ ಈ ರೆಡ್ ಕಲರ್ ಏನೇನಿದೆ ಇದು ಪಿನ್ಸ್. ಸೊ ಈ ರೀತಿ ಪಿನ್ನಲ್ಲಿ ಮಾರ್ಕ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರ ಮನೇನ. ಓಕೆನಾ? ಸೊ 1 ಸೆಂಟಿಮೀಟರ್ನ ಏನಂತ ಮೆಷರ್ ಮಾಡಿದ್ದಾರೆ ಅಂತಂದರೆ 1 ಫೂಟ್ ಅಂತ. ಸೊ 1 ಫುಟ್ ಮೆಷರ್ಮೆಂಟ್ ಗೊತ್ತಲ್ವಾ? ಸೊ 1 ಸೆಂಟಿಮೀಟರ್ ಅಂದರೆ ಏನು? 1 ಫುಟ್. ಒಂದು ಪೇಪರ್ ಶೀಟ್ನ ತೊಗೊಂಡು ಅವ್ರ ಮನೆ ಡಿಸ್ಟೆನ್ಸ್ನ ಅವರು ಸ್ಮಾಲ್ ಮಿನಿಯೇಚರ್ ಥರ ಮಾಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆನಾ? ಸೊ ಅವನ ತಮ್ಮಂಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಅವಳು ಶಾಲಿನಿ ಅಂತ ಏನಿದ್ದಾಳೆ ಹುಡುಗಿ, ಅವಳು ಎಕ್ಸ್ಪ್ಲೈನ್ ಮಾಡಿರ್ತಾಳೆ ಈ ಥರ ಬರ್ದು. ಇದ್ರದ್ದು ಪ್ರಾಬ್ಲಮ್ಸ್ ಬರುವಾಗ ಮತ್ತೆ ನೋಡೋಣ. ಸೊ ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು? 1 ಸೆಂಟಿಮೀಟರ್ ಅಂದರೆ ಎಷ್ಟು ಡಿಸ್ಟೆನ್ಸು? 1 ಫುಟ್. ಓಕೆ, ಸೊ ಇಲ್ಲಿ ಏನೇನು ಕಾರ್ನರ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದಾಳೆ. ಈ ರೆಡ್ಡಲ್ಲಿ ಮಾರ್ಕ್ ಮಾಡಿರೋದೆಲ್ಲ ಪಿನ್ಸ್, ಅಲ್ಲಿ ಅಂಟಿಸಿರ್ತಾಳಲ್ಲ ಪೇಜ್ ಮೇಲೆ, ಆ ಪಿನ್ಸ್ ಇದು. ಸೊ ಈ ಪಿನ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಾರ್ನರ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದ್ರದ್ದು ಡೆಪ್ತ್ ಆಗಿ ನೆಕ್ಸ್ಟ್ ನೋಡೋಣ. ಸೊ ಹಿಯರ್ ಕಮ್ಸ್ ಅ ಟಾಪಿಕ್ 2D. ಸೊ ವಾಟ್ ಈಸ್ ದಿಸ್ ಡಿ? ಡಿ ಅಂತಂದ್ರೆ ಡೈಮೆನ್ಷನ್. ಓಕೆ, ಸೊ ಡೈಮೆನ್ಷನ್ ಅಂತಂದ್ರೆ ಏನು? ಡೈಮೆನ್ಷನ್ ಅಂತಂದರೆ 2 ವೇಸ್ ಅಂತ ಅರ್ಥ. ಸೊ ಈಗ ಒಂದು ಶೀಟ್ ಇದೆ ಇಲ್ಲಿ, ಪೀಸ್ ಆಫ್ ಶೀಟ್. ಸೊ ಇದಕ್ಕೆ ಏನೇನು ಡೈಮೆನ್ಷನ್ ಇರುತ್ತೆ? ಒಂದು ಲೆಂತ್. ಸೊ ದಿಸ್ ಐ ಕ್ಯಾನ್ ಸೇ ಇಟ್ ಆಸ್ ಲೆಂತ್. ಸೊ ಇದನ್ನ ಲೆಂತ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಬ್ರೆಡ್. ಎರಡೇ ಅಲ್ವಾ ಡೈಮೆನ್ಷನ್ ಇರೋದು? ಮತ್ತು ಈ ಕಡೆ ತಗೊಂಡೋದ್ರೆ ಮತ್ತಿದು ಲೆಂತ್, ಸಾರಿ ಬ್ರೆಡ್ ಆಗುತ್ತೆ. ಇದು ಬ್ರೆಡ್, ಇದು ಲೆಂತ್, ಇದು ಕೂಡ ಲೆಂತ್. ಇನ್ಯಾವುದು ಡೈರೆಕ್ಷನ್ಸ್ ಇಲ್ಲಿಲ್ಲ. ಬಟ್ ಅದೇ ನೀವು ರೂಬಿಕ್ ಕ್ಯೂಬ್ಸ್ ತಗೊಂಡ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ 3 ಡೈಮೆನ್ಷನ್ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಬ್ರೆಡ್, ದಿಸ್ ವಿಲ್ ಬಿ ದ ಲೆಂತ್, ಆ್ಯಂಡ್ ಇಲ್ಲಿ ಏನು ಮೇಲ್ಗಡೆ ಇದೆ ಇದು ಹೈಟ್. ಓಕೆ, ಇದು 3D, 3 ಡೈಮೆನ್ಷನ್ ಇದೆ. ಬಟ್ ಇದು 2D. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಪೇಪರ್ಗೆ 2 ಡೈಮೆನ್ಷನ್ ಇದೆ. ಸೊ ನೀವು ಯಾವುದೋ ಒಂದು ಟೇಬಲ್ದು ಸರ್ಫೇಸ್ ಅಂತ ತೊಗೊಂಡ್ರು ಅದು 2 ಡೈಮೆನ್ಷನ್ ಇದೆ. ಸೊ ಯಾಕೆ ಇಲ್ಲಿ 2 ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ನಮಗೆ 2 ಆಕ್ಸಸ್ ಇರೋದು, ದಟ್ ಈಸ್ ಎಕ್ಸ್ ಆಕ್ಸಸ್ ಆ್ಯಂಡ್ ವೈ ಆಕ್ಸಸ್. 2 ಡೈಮೆನ್ಷನ್ ಇದೆ. ಸೊ ವೈ ರೆಪ್ರೆಸೆಂಟ್ ದ ಲೆಂತ್, ಅಂದರೆ ಏನು ಈ ಕಡೆ ಡೈರೆಕ್ಷನ್ ಹೋಗುತ್ತೋ ಇದು ವೈ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ಬರೋದನ್ನ ಎಕ್ಸ್ ಆಕ್ಸಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಇಡೀ ಲೆಸನ್ ಮಾಡ್ತಿರೋದು 2 ಡೈಮೆನ್ಷನ್ನ ಯೂಸ್ ಮಾಡ್ಕೊಂಡು ಮಾತ್ರ. ಓಕೆ, ಸೊ ಈ 2 ಡೈಮೆನ್ಷನ್ ಅರ್ಥ ಆಯ್ತಲ್ವಾ? ಸೊ ಈ 2 ಡೈಮೆನ್ಷನ್ ಅಂತಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡಿ ಬರೆದ್ರೆ ಹೀಗೆ ಬರಿಬೋದು. ಸೊ ದಿಸ್ ಇಸ್ ವೈ ಆಕ್ಸಸ್, ದಿಸ್ ಇಸ್ ಎಕ್ಸ್ ಆಕ್ಸಸ್, ದಿಸ್ ಇಸ್ ಆಲ್ಸೋ ಎಕ್ಸ್ ಆಕ್ಸಸ್. ಐ ವಿಲ್ ಕಾಲ್ ಇಟ್ ಆಸ್ ಡ್ಯಾಶ್.
ದಿಸ್ ಇಸ್ ವೈ ಡ್ಯಾಶ್. ಈ ಮಧ್ಯ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ ಈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ದಿಸ್ ಇಸ್ ಕಾಲ್ಡ್ ಇಟ್ ಆಸ್ ಆರಿಜಿನ್. ನಾವೇನಂತ ಹೇಳ್ತೀವಿ ಇದನ್ನ ಆರಿಜಿನ್ ಅಂತ ಹೇಳ್ತೀವಿ. ಆ್ಯಂಡ್ ನಾವಿಲ್ಲೆಲ್ಲ ಪಾಯಿಂಟ್ಸ್ ಬರಿತೀವಿ, ನೆನಪಿದೆಯಾ? ಇಲ್ಲೆಲ್ಲ ಇಂಟೀಜರ್ಸ್ ಬರಿತೀವಿ. ಸೊ ದಿಸ್ ರೆಪ್ರೆಸೆಂಟ್ 0. ಓಕೆ, so here comes 1 2 3 4 like that goes on. Here also 1 2 3 goes on. Here negative value will come 1 2 minus 3. Here also negative value will come. ಸೊ ಯಾವಾಗೆಲ್ಲ ಈ ಓ ಅಂತಂದರೆ ಇಲ್ಲಿ ಆರಿಜಿನ್ ಅಂತ ರೆಪ್ರೆಸೆಂಟ್ ಮಾಡಿದೆ. ಆರಿಜಿನಿಂದ ಕೆಳಗೆ, ಆರಿಜಿನಿಂದ ಲೆಫ್ಟ್ ಸೈಡ್ ಆಲ್ವೇಸ್ ನೆಗೆಟಿವ್. ಹಿಯರ್ ಆಲ್ಸೋ ನೆಗೆಟಿವ್, ಹಿಯರ್ ಆಲ್ಸೋ ನೆಗೆಟಿವ್. ಸೊ ದಿಸ್ ಇಸ್ ಕಾಲ್ಡ್ ಕಾರ್ಟಿಷಿಯನ್ ಪ್ಲೇನ್. ಓಕೆ, ಕ್ವಾಡ್ರೆಂಟ್ಸ್ ಎಷ್ಟಿರುತ್ತೆ? ದರ್ ವಿಲ್ ಬಿ 4 ಕ್ವಾಡ್ರೆಂಟ್ಸ್. ಇಷ್ಟೇ ನೆನ್ಪಿಟ್ಕೋಬೇಕಾಗಿರೋದು ಇಲ್ಲಿ. ಆ್ಯಂಡ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಅಗೇನ್ ಇಟ್ ಇಸ್ ವೈ ಡ್ಯಾಶ್ ಅಂತಲೂ ಹೇಳ್ಬೋದು, ದಿಸ್ ಇಸ್ ಎಕ್ಸ್ ಡ್ಯಾಶ್. ಸೊ ಇಲ್ಲಿ ಆರಿಜಿನ್ ಇದು ಓ ಅಂತಂದರೆ 0,0 ಮೀನ್ಸ್ ದಿಸ್ ಇಂಡಿಕೇಟ್ಸ್ ಎಕ್ಸ್, ದಿಸ್ ಇಂಡಿಕೇಟ್ಸ್ ವೈ. ಸೊ ನಾವು ಕಾರ್ಟಿಷಿಯನ್ ನಂಬರ್ನ ಹೇಗೆ ಬರೆಯೋದು ಅಂತ ನಿಮಗೆ ಇನಿಷಿಯಲ್ ಕ್ಲಾಸಲ್ಲೇ ಹೇಳಿದ್ದೀನಿ ಶುರು ಮಾಡುವಾಗ ಇಂಟ್ರೊಡಕ್ಷನಲ್ಲಿ. ಸೊ ಇಲ್ಲಿ ಎಕ್ಸ್ ಟರ್ಮ್ಸ್ನ ಬರಿತೀವಿ, ಇಲ್ಲಿ ವೈ ಟರ್ಮ್ಸ್ನ ಬರಿತೀವಿ. ಇಲ್ಲಿ ಯಾವ್ಯಾವ ನಂಬರ್ಸ್ನ ಬರೆದಿರ್ತೀವಿ ಎಕ್ಸ್ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ಇದು ಅರ್ಥ ಆಯ್ತಲ್ವಾ? ಸೊ ಇಲ್ಲಿ 1 2 3 ನಂಬರ್, ಇದು ಪಾಸಿಟಿವ್ ನಂಬರ್ಸ್ 1 2 3. ಸೊ ಇಲ್ಲಿ ಏನೇನು ಡಿಸ್ಟೆನ್ಸ್ ಇದೆ ಇಲ್ಲೂ ಹಾಗೆ ಬರೀಬೇಕು. ಮ್ಯಾಮ್ ನನಗೆ ಇಲ್ಲಿ 1 ಇಂದ ಶುರು ಮಾಡಿದ್ದೀನಿ 1 2. ಸೊ ಇಲ್ಲಿ 2 ಇಂದ ಶುರು ಮಾಡ್ತೀನಿ. ನೋ, ಇಲ್ಲಿ ಏನಿಂದ ಶುರು ಮಾಡಿದ್ದೀರಾ ಇಲ್ಲೂ ಅದೇ ನಂಬರಿಂದ ಶುರು ಮಾಡಬೇಕು. ಯೂಶ್ವಲಿ 1 2 3ನೇ ತೊಗೋಬೇಕು. ಓಕೆ, ಸೊ 2 1 2 3. ಆ್ಯಂಡ್ ಸಮ್ ಕೇಸಸ್ ಬರುತ್ತೆ ನಿಮಗೆ, ಅದು ನೆಕ್ಸ್ಟ್ ಹೈಯರ್ ಸ್ಟಡೀಸಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ 2 ಹಿಯರ್, ಇಲ್ಲೂ ಅದೇ ತೊಗೊಂಡೋಗ್ಬೇಕು ನೀವು. ಅದೆಲ್ಲ ಬೇಡ. ಸೊ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಡೈರೆಕ್ಟ್ ಇರೋದ್ರಿಂದ, ಸೊ ಇಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೋ ಇಲ್ಲಿನೂ ಅದೇ ಡಿಸ್ಟೆನ್ಸ್ ಇರುತ್ತೆ, ಲೈಕ್ 1 2 3 ಲೈಕ್ ದ್ಯಾಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಪುಟ್ ಅ ಡಾಟ್ ಹಿಯರ್, ಸೊ ಈ ಪಾಯಿಂಟ್ದು ಪೊಸಿಷನ್ ಬೇಕು ನನಗೆ, ಅಂದರೆ ಫಿಸಿಕಲ್ ಲೊಕೇಶನ್ ಬೇಕು. ಹೇಗೆ ಕಂಡುಹಿಡಿಯೋದು? ನಾನು ಆಗಲೇ ಹೇಳಿದ್ದೆ, ಎಕ್ಸ್ ಆಕ್ಸಿಸ್. ಸೊ ಇದು ಎಕ್ಸ್ ಆಕ್ಸಿಸ್ ಅಲ್ವಾ? ಸೊ ಎಕ್ಸ್ ಆಕ್ಸಿಸ್ದು ಏನು ಡಿಸ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತಾಗಬೇಕು. ಸೊ ಎಕ್ಸ್ ಆಕ್ಸಿಸಲ್ಲಿ ಇದ್ರ ನೇರ ನೋಡಿದ್ರೆ ಪಾಯಿಂಟ್ ಏನಿದೆ 3 ಇಸ್ ದ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟು ನಾವು ಯಾವಾಗಲೂ ಎಕ್ಸ್ ಆಕ್ಸಿಸ್ದ ಬರೀಬೇಕು. ನಾನು ಇಲ್ಲಿ 3 ಬರೀತೀನಿ ಅಂದರೆ ನೋ, ಯು ಕೆನಾಟ್ ರೈಟ್ ವೈ ಆಕ್ಸಿಸ್ ಫಸ್ಟ್. ಸೊ ಫಸ್ಟ್ ಬರೀಬೇಕಾಗಿರೋದು ಎಕ್ಸ್ ಆಕ್ಸಿಸ್, ದಟ್ ಇಸ್ 3. ಸೊ ವೈ ಆಕ್ಸಿಸಲ್ಲಿ ಏನಿದೆ? ವೈ ಆಕ್ಸಿಸಲ್ಲೂ 3ನೇ ಇದೆ. ಸೊ ಹಿಯರ್ ಆಲ್ಸೋ 3. ಸೊ ಫಸ್ಟ್ ಎಕ್ಸ್ ದೆನ್ ವೈ, ದಿಸ್ ಇಂಡಿಕೇಟ್ಸ್ ಎಕ್ಸ್ ಆಕ್ಸಿಸ್, ದಿಸ್ ಇಂಡಿಕೇಟ್ ವೈ ಆಕ್ಸಿಸ್. ಸೊ ಈ ಪಾಯಿಂಟ್ ಪೊಸಿಷನ್ ಏನು? 3,3. ಸೊ ಈಗ ನಾನು 3,3 ಅಂತ ಕೊಟ್ಟರೆ ನೀವು ಈಸಿಯಾಗಿ ಒಂದು ಗ್ರಾಫಲ್ಲಿ ಬರಿಬೋದಲ್ವ ಈಗ. ಸೊ ಈ ರೀತಿ ಒಂದು ಗ್ರಾಫ್ ಹಾಕ್ಕೊಂಡು, ಸೊ ಪಾಯಿಂಟ್ಸ್ನ ಮಾರ್ಕ್ ಮಾಡಿಕೊಂಡು 3 ಇದೆಯಾ? ಸೊ ಇಲ್ಲಿ 3 ಇದೆ. ಸೊ ಇದ್ರ ನೇರ 3. ಸೊ ಇಲ್ಲೂ 3 ಬರಬೇಕು, ಇಲ್ಲೂ 3 ಬರಬೇಕು. ಯು ಕ್ಯಾನ್ ರೈಟ್ 3,3 ಈಸಿಲಿ. ಸೊ ಇದು 3,3. ಐ ವಿಲ್ ಗಿವ್ ಅನದರ್ ನಂಬರ್ ಹಿಯರ್. ಸೊ ಈಗ ಇದ್ರ ಪಾಯಿಂಟ್ ಏನಾಯಿತು? ಇಲ್ಲಿ ಎಕ್ಸ್ ಆಕ್ಸಿಸ್ ಚೆಕ್ ಮಾಡಬೇಕು ನೀವು. ಎಕ್ಸ್ ಆಕ್ಸಿಸಲ್ಲಿ ವ್ಯಾಲ್ಯೂ ಏನಿದೆ? 2 ಇಸ್ ದ ವ್ಯಾಲ್ಯೂ ಹಿಯರ್. ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ -2. ಯಾವಾಗಲೂ ಎಕ್ಸ್ ಆಕ್ಸಿಸ್ನೇ ಫಸ್ಟ್ ನೋಡಬೇಕು. ಕಾಮ ವೈ ಆಕ್ಸಿಸಲ್ಲಿ ಎಷ್ಟಿದೆ? 2 ಇದೆ. ಸೊ ದಿಸ್ ಇಸ್ ಇಟ್ಸ್ ಲೊಕೇಶನ್. ಫಾರ್ ಎಕ್ಸಾಂಪಲ್ ದ ಪಾಯಿಂಟ್ ಸಮ್ವೇರ್ ಹಿಯರ್, ಅವರೇ ಕೊಟ್ಟಿದ್ದಾರೆ ಈ ಪಾಯಿಂಟ್ ಹೆಚ್. ಸೊ ಈ ಹೆಚ್ದ ಪೊಸಿಷನ್ ಏನು? ಫಸ್ಟ್ ಎಕ್ಸ್ ಆಕ್ಸಿಸ್ನೇ ನೋಡಬೇಕು. ಎಕ್ಸ್ ಆಕ್ಸಿಸಲ್ಲಿ ಏನಿದೆ? 0 ಇದೆ. ವೈ ಆಕ್ಸಿಸಲ್ಲಿ 4 ಇದೆ. ಸೊ 0,4. ಸೊ ಈಗ ನೀವು ಇಲ್ಲಿಂದ ಏನರ್ಥ ಆಯಿತು ಅಂದರೆ, ಯಾವಾಗೆಲ್ಲ ಪಾಯಿಂಟ್ಸು ಆಕ್ಸಿಸ್ ಮೇಲಿರುತ್ತೋ ಆವಾಗೆಲ್ಲ ಇನ್ನೊಂದು ಆಕ್ಸಿಸ್ದು ವ್ಯಾಲ್ಯೂ 0. ಸೊ ಈಗ ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಲ್ವಾ? ಸೊ ವೈ ಆಕ್ಸಿಸ್ ಟರ್ಮ್ಸ್ 0 ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಟರ್ಮ್ ಬರುತ್ತೆ, ಅಂದರೆ ಇಲ್ಲಿ ಏನು ನಂಬರ್ ಇರುತ್ತೆ ಅದು ಇಲ್ಲಿ ಬರುತ್ತೆ. ಲೈಕ್ 3 ಇದ್ದರೆ 3 ಬರುತ್ತೆ, 4 ಇದ್ದರೆ 4 ಬರುತ್ತೆ. ಬಟ್ ವೈ ಆಕ್ಸಿಸ್ ಆಬ್ವಿಯಸ್ಲಿ 0. ಸೊ ಪಾಯಿಂಟ್ ಇಲ್ಲಿತ್ತು ಅಂದರೆ ವೈ ಮೇಲೆ ಎಕ್ಸ್ ಆಕ್ಸಿಸ್ ವಿಲ್ ಬಿ 0. ಲೈಕ್ ಎಕ್ಸ್ ವಿಲ್ ಬಿ 0 ಫಸ್ಟ್, ದೆನ್ ವೈ ಅಲ್ಲಿ ಏನು ಬರುತ್ತೆ ವ್ಯಾಲ್ಯೂ? ವೈ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ವೈ ಮೇಲಿದೆ ಪಾಯಿಂಟು. ಸೊ ಎಕ್ಸ್ ಆಕ್ಸಿಸ್ 0, 4 ಇಸ್ ದ ವ್ಯಾಲ್ಯೂ ಆಫ್ ವೈ. ಸೊ ಈಗ ಇಲ್ಲಿ ಪಾಯಿಂಟು ಬಿ ಯಲ್ಲಿ ವೈ ಪಾಯಿಂಟ್ 0, ಯಾಕಂದರೆ ವೈನ ಚೆಕ್ ಮಾಡ್ತಾ ಬಂದರೆ ವೈ 0 ಇಲ್ಲಿದೆ, ಆರಿಜಿನಲ್ಲಿದೆ ಮೀಟ್ ಆಗಿರೋದು. ಸೊ ಎಕ್ಸ್ ಆಕ್ಸಿಸ್ ಪಾಯಿಂಟ್ ಏನು? 4 ಮತ್ತು 5 ಮಧ್ಯ ಇದೆ, ದಟ್ ಇಸ್ 4 ಪಾಯಿಂಟ್ ಎಕ್ಸಾಕ್ಟ್ಲಿ 5. ಸೊ ಈ 1 ಸ್ಮಾಲ್ ಲೈನ್ಸ್ ಕೂಡ 4.1 4.2 ಈ ರೀತಿ ಕೌಂಟ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಇಟ್ ಇಸ್ ದೇರ್ ಇನ್ 4.5, ಅದಕ್ಕೆ 4.5 ತೊಗೊಂಡಿದ್ದೀವಿ. ಸೊ ಇಲ್ಲೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ 2.9. ಸೊ ನೀವು ಇಲ್ಲಿ ವ್ಯಾಲ್ಯೂ ಕೌಂಟ್ ಮಾಡ್ಕೊಬರ್ಬೇಕು. 2. ಸೊ ಫಸ್ಟ್ ವ್ಯಾಲ್ಯೂ ವಿಲ್ ಬಿ -2.1 -2.2 ಸೆಕೆಂಡ್ ಲೈನ್, ಆ ರೀತಿ ಕೌಂಟ್ ಮಾಡ್ಕೊಂಡು ಬಂದರೆ ಇಟ್ ಇಸ್ 2.9 ಆಫ್ಟರ್ 3. ಸೊ ಇಟ್ ಇಸ್ -2.9 ಆ್ಯಂಡ್ ವೈ ಆಕ್ಸಿಸ್ ವಿಲ್ ಬಿ 0. If you come here,
First is 0 because y axis ಅಲ್ಲಿ point ಇದೆ, x axis will be 0. Then minus 4.5 is the location of y. I think you're understanding. Yeah, this is what they have mentioned here. Okay, so p of x y ಅಂತಂದ್ರೆ p ಅನ್ನೋದು ನೇಮಿಂಗ್, ಒಂದು ನೇಮ್ ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ನೇಮ್. ಇಲ್ಲಿ h g ಅಂತ ಎಲ್ಲ ಏನ್ ನೋಡಿದ್ವಿ ನಾವು, ಅದು p ಒಂದು ನೇಮ್. g b e ಅದು ಪಾಯಿಂಟ್ಸ್ ನೇಮ್. ಪಾಯಿಂಟ್ಸ್ ಬಂದು ಯಾವ ರೀತಿ ರೆಪ್ರೆಸೆಂಟ್ ಆಗಿರುತ್ತೆ, ಎಕ್ಸ್ ವೈ ಆಲ್ವೇಸ್. ನಾನು y x ಅಲ್ಲಿ ಬರೀತೀನಿ ನೋ. ಓಕೆ, ಪಾಯಿಂಟ್ಸ್ ಅಲ್ಲಿ ನಾವು ಗ್ರಾಫ್ ಅಲ್ಲಿ ಬರೆಯುವಾಗ ಯಾವಾಗಲೂ ಎಕ್ಸ್ ವೈ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ದಿಸ್ ಇಸ್ ಕಾಲ್ಡ್ ಕೋಆರ್ಡಿನೇಟ್ಸ್. ನೀವು ಯಾವ್ದಾದ್ರು ಒಂದು ಕ್ವಶನ್ ಕೊಟ್ಟವ್ರಿ, ನಿಮಗೆ ಕೋಆರ್ಡಿನೇಟ್ಸ್ ಕಂಡಿಡೀರಿ ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ಲೈಕ್ ದಿಸ್. ಈ ತರ ಬ್ರಾಕೆಟ್ ಹಾಕಿ, ಫಾರ್ ಎಕ್ಸಾಂಪಲ್ 4, 2, 3, 5, -2, 1, 0, 5 ಏನಾದರೂ ಇರುತ್ತೆ, ಅದನ್ನ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ದಿಸ್ ಇಂಡಿಕೇಟ್ಸ್ ಲೊಕೇಶನ್. ಸೊ ವಾಟ್ ದ ಕೋಆರ್ಡಿನೇಟ್ಸ್ ಇಂಡಿಕೇಟ್? It indicates or it shows location, physical location of the point or object. ಓಕೆ, ಸೊ ಆವಾಗಲೇ ನಾವು ಒಂದು ಮನೆದು ಏನೋ ಒಂದು ಸ್ಟ್ರಕ್ಚರ್ ನೋಡಿದ್ವಿ ಅಲ್ವಾ, ಮಿನಿಯೇಚರ್ ನೋಡಿದ್ವಿ. ಸೊ ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಿದ್ದಾರೆ ಇಲ್ಲಿ. ಸೊ ಲೆಟ್ ಅಸ್ ರೀಡ್ ದ ಕ್ವೆಶ್ಚನ್. ಸೊ ಫಿಗರ್ 1.3 shows Ryan's room with points O, A, B, C marking its corner. ಓಕೆನಾ, O, A, B, C ಅಂತ ಹಿಂಗೆ ಒಂದು ಬಾಕ್ಸ್ ಇದೆ, ಅಲ್ಲಿ ತೋರಿಸ್ತೀನಿ. ಅದನ್ನ ಕಾರ್ನರ್ಸ್ನ ಅದು ರೆಪ್ರೆಸೆಂಟ್ ಮಾಡ್ತಿದೆ. ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಆರ್ ಮಾರ್ಕ್ಡ್ ಇನ್ ದ ಫಿಗರ್. ಸೊ ಪಾಯಿಂಟ್ಸ್ O is the origin. ಓಕೆ, ಸೊ ಈಗ ಎಕ್ಸ್ ವೈ ಆಕ್ಸಿಸ್ನ ಹೇಗೆ ಮೆನ್ಷನ್ ಮಾಡಿದ್ದಾರೆ? ಸೊ ಹಿಯರ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಯಾವಾಗಲೂ ಸಾರಿ ವೈ ಆಕ್ಸಿಸ್, ಸಾರಿ ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಯೂಶುವಲಿ ಯಾವಾಗಲೂ ಹೀಗೆ ಇರುತ್ತೆ, ದಿಸ್ ಇಸ್ ವೈ ಆ್ಯಂಡ್ ದಿಸ್ ಇಸ್ ಎಕ್ಸ್. ಸೊ ಈ ರೆಡ್ ಏನಿದೆ ಇದು ಕಾರ್ನರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಸಿ ದ ಕ್ವೆಶ್ಚನ್. Referring to the figure 1.3, answer the following question. So if D1 R1, ಎಲ್ಲಿದೆ D1? Here. D1 ಇಲ್ಲಿ R1 represents the door to Ryan's room. ಸೊ ಇದು ಯಾರ್ದು ರೂಮು? ರಯನ್ಸ್ ರೂಮ್. ಸೊ D1 ಇಂದ R1 ತನಕ ಇಲ್ಲಿವರೆಗೂ ಏನಿದೆ ಇದು ಡೋರ್ ರೆಪ್ರೆಸೆಂಟ್ ಮಾಡ್ತಿದೆ. ಓಕೆ, ಹೌ ಫಾರ್ ಇಸ್ ದ ಡೋರ್ ಫ್ರಮ್ ದ ಲೆಫ್ಟ್ ವಾಲ್, ದಟ್ ಇಸ್ ಎಕ್ಸ್ ಆಕ್ಸಿಸ್, ಸಾರಿ ವೈ ಆಕ್ಸಿಸ್ ಆಫ್ ದ ರೂಮ್. ಸೊ 8 ಇಂದ 0.8 ಏನಿದೆ ಅಂದ್ರೆ ಡಿ ಇಂದ ಡೋರ್ ಶುರು ಆಗುತ್ತೆ. ಸೊ ಇದು ಡೋರ್, ಇಲ್ಲಿ ಡೋರ್ ಇದೆ ಇಲ್ಲಿಂದ ಇಲ್ಲಿವರೆಗೆ. ಸೊ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಅಂತ ಕೇಳ್ತಿದ್ದಾರೆ. ಸೊ ವೈ ಆಕ್ಸಿಸ್ ಇದೆ ಅಲ್ವಾ, ಸೊ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಡಿಸ್ಟೆನ್ಸ್ ಇದೆ. ಈ ಪಾಯಿಂಟಿಂದ ನೋಡ್ತಿದ್ವಿ. ಸೊ ಡಿಸ್ಟೆನ್ಸ್ ಏನಿದೆ ಇಲ್ಲಿಂದ ಇಲ್ಲಿ ತನಕ 1 ಯೂನಿಟ್. ಓಕೆ, ಯೂನಿಟ್ ನಾನು ಆಗಲೇ ಹೇಳಿದ್ದೆ 1 ಸೆಂಟಿಮೀಟರ್ ಅಂತಂದ್ರೆ ಏನು, 1 ಫೀಟ್ ಅಥವಾ 1 ಫುಟ್. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ 1 ಸೆಂಟಿಮೀಟರ್ ಇದೆ ಅಂದರೆ 1 ಯೂನಿಟ್ ಇದೆ. ಇಲ್ಲಿಂದ ಇಲ್ಲಿ ತನಕ ಇನ್ನೊಂದು 1 ಯೂನಿಟ್ 1 ಯೂನಿಟ್ 1 1 1 1 1 1. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಷ್ಟು ಡಿಸ್ಟೆನ್ಸ್ 1 ಅಂತ ಅರ್ಥ. ಇಲ್ಲಿಂದ ಇಲ್ಲಿ ತನಕ 1. ಸೊ 1 2 3 4 5 6 7 8. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ 8 ಯೂನಿಟ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. 8 ಯೂನಿಟ್ಸ್. ಸೊ 8 ಯೂನಿಟ್ಸ್. ಸೊ ಒಂದು ಯೂನಿಟ್ನ ಶಾಲಿನಿ 1 ಫೂಟ್ ಅಂತ ರೆಪ್ರೆಸೆಂಟ್ ಮಾಡಿದ್ಲು ಅಲ್ವಾ. ಸೊ ಟೋಟಲ್ ಎಷ್ಟು ಫೀಟ್ ಇದೆ ಅಂತಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 8 ಫೀಟ್. 8 ಫೀಟ್ ಅಷ್ಟು ಡಿಸ್ಟೆನ್ಸ್ ಇದೆ. ಹೌ ಫಾರ್ ಇಸ್ ದ ಡೋರ್ ಫ್ರಮ್ ದ ಲೆಫ್ಟ್ ವಾಲ್? ಸೊ ಎಷ್ಟು ಡಿಸ್ಟೆನ್ಸು ಇದೆ ಲೆಫ್ಟಿಂದ? 8 ಯೂನಿಟ್ಸ್. ಹೌ ಫಾರ್ ಇಸ್ ದ ಡೋರ್ ಫ್ರಮ್ ಎಕ್ಸ್ ಆಕ್ಸಿಸ್? ಸೊ ಎಕ್ಸ್ ಆಕ್ಸಿಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ? ಎಕ್ಸ್ ಆಕ್ಸಿಸೇ ಇದ್ರ ಮೇಲಿದೆ. ಓಕೆನಾ, ಈ ಲೈನ್ ರೆಪ್ರೆಸೆಂಟ್ ಮಾಡೋದೇ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ 0. ಸೊ ನಾನು ಅಲ್ಲಿ ಹೇಳಿದ್ದನ್ನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅದು ಕೋಆರ್ಡಿನೇಟ್ಸ್ ಮೇಲೆ ಹೇಳ್ತಿದ್ದು, ನಾಟ್ ಡಿಸ್ಟೆನ್ಸ್. ನಾನು ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಅಲ್ಲಿ ವೈ ಆಕ್ಸಿಸಿಂದ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಓಕೆನಾ, ಸೊ ಪಾಯಿಂಟು ವೈ ಆಕ್ಸಿಸಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಇದ್ದರೆ ವೈ ಕೋಆರ್ಡಿನೇಟ್ 0 ಅಂತ ಹೇಳಿದ್ದು ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ 0 ಫಾರ್ಮಲ್ಲಿ ಬರುತ್ತೆ. ದಿಸ್ ಇಸ್ ದ ಕೋಆರ್ಡಿನೇಟ್ ಪೊಸಿಷನ್ ಹೇಳೋದು, ನಾಟ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದರೆ ಯು ಹ್ಯಾವ್ ಟು ಫೈಂಡ್ ಹಿಯರ್, ಇಲ್ಲಿಂದ ತನಕ ಡಿಸ್ಟೆನ್ಸ್ ಕಂಡುಹಿಡಬೇಕು ಮೆಜರ್ ಮಾಡಿ. ಓಕೆ, ಇಲ್ಲಿ ಎಕ್ಸ್ ಆಕ್ಸಿಸ್ದು ಡಿಸ್ಟೆನ್ಸ್ ಕೇಳಿದ್ದಾರೆ. ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ದ ಡಿಸ್ಟೆನ್ಸ್ ಇಸ್ 0 ಯೂನಿಟ್. 0 ಯೂನಿಟ್. ಯಾಕೆ? ಬಿಕಾಸ್ ಸಾರಿ ನಾಟ್ ಫಾರ್ ದಿಸ್ ಒನ್, ಇದಕ್ಕೆ ಬಿಕಾಸ್ ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಲೈ ಆಗೋದ್ರಿಂದ the distance will be 0. What are the coordinates of D? ಸೊ ಈಗ D ಇದು ಕೋಆರ್ಡಿನೇಟ್ ಏನು ಈಗ ಬರುತ್ತೆ ಅದು ಟಾಪಿಕ್. ಸೊ ಇದು ವೈ ಎಕ್ಸ್ ಆಕ್ಸಿಸ್ ಮೇಲಿರೋದ್ರಿಂದ ಆಬ್ವಿಯಸ್ಲಿ ಇದ್ರದ್ದು ವೈ ಕೋಆರ್ಡಿನೇಟ್ ಏನು 0. ವೈ ಕೋಆರ್ಡಿನೇಟ್ 0 ಆಯಿತು. ಎಕ್ಸ್ ಕೋಆರ್ಡಿನೇಟ್ ಏನು ಇಲ್ಲಿ ಏನು ಪಾಯಿಂಟ್ ಇರುತ್ತೆ ಅದೇ. ಸೊ ಡಿ ಪಾಯಿಂಟ್ ಎಲ್ಲಿದೆ? ಇದು ಡಿ ರೆಪ್ರೆಸೆಂಟ್ ಮಾಡ್ತಿರೋ ಪಾಯಿಂಟು. ಇಟ್ ಇಸ್ 8. 8,
0 is the coordinate point of D1. If R1 is the point 11.5, 0 ಅವರೇ ಕೊಟ್ಟಿದ್ದಾರೆ ಆರ್ದು coordinate. How wide is the door? ಸೊ ಈಗ 11.5 ಅನ್ನೋದು ಇಲ್ಲಿದೆ. ಓಕೆ, ಡಿ ಪಾಯಿಂಟ್ ಅನ್ನೋದು 8 ಅಲ್ಲಿದೆ. ಸೊ ಇವೆರಡರದ್ದು ಯೂನಿಟ್ ಡಿಸ್ಟೆನ್ಸ್ ಏನು, ಮೀನ್ಸ್ ಈ ಡೋರ್ದು ಡಿಸ್ಟೆನ್ಸ್ ಏನು ನಾವು ಮ್ಯಾನ್ಯುವಲ್ ಆಗಾರು ಕಂಡುಹಿಡಿಬೋದು. ಲೈಕ್ 8 ಇಂದ 9ಗೆ 1 ಯೂನಿಟ್, 9 ಇಂದ 10ಗೆ 1 ಯೂನಿಟ್, ಇಲ್ಲಿಂದ ಇಲ್ಲಿಗೆ 1 ಯೂನಿಟ್, ಇಲ್ಲಿಂದ 0.5. ಸೊ ಅರ್ಧ ಇದೆ ಅಂದರೆ 0.5 ಎಷ್ಟಾಯಿತು ಟೋಟಲ್ 3.5. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು 3.5 ಯೂನಿಟ್ಸ್ ಆಯಿತು, ಅಂದರೆ 3.5 ಫೀಟ್. ಓಕೆ, ಡೋಂಟ್ ಫಾರ್ಗೆಟ್ ದಿಸ್ ಒನ್, ಫೀಟ್. 3.5 ಫೀಟ್ ಆಯಿತು. ಹೀಗಾದರೂ ಕಂಡುಹಿಡಿಬೋದು, ಅಥವಾ ಇಲ್ಲಿ ಕೊಟ್ಟಿದ್ದಾರಲ್ಲ 11.5, ಈ ಡೋರ್ದು ಪಾಯಿಂಟ್ 11.5, ಇಲ್ಲಿ 8, ಇವೆರಡನ್ನು ಮೈನಸ್ ಮಾಡಿದ್ರು ವಿಲ್ ಗೆಟ್ ದ ಸೇಮ್ ಥಿಂಗ್. ಸೊ 11.5 ಮೈನಸ್ 8 ವಿಲ್ ಬಿ 3.5. ಎರಡು ಮಾಡಿದ್ರು ನಮ್ಗೆ ಸೇಮ್ ವ್ಯಾಲ್ಯೂ ಸಿಗುತ್ತೆ. ಡೂ ಯು ಥಿಂಕ್ ದಿಸ್ ಇಸ್ ಕಂಫರ್ಟಬಲ್ ವಿಡ್ತ್ ಫಾರ್ ದ ರೂಮ್ ಡೋರ್? ಸೊ ಒಂದು ರೂಮ್ ಡೋರಿಗೆ ಈ ವಿಡ್ತ್ ಕಂಫರ್ಟಬಲ್ ಅಂತ ಕೇಳ್ತಿದ್ದಾರೆ. ದ ಆನ್ಸರ್ ಇಸ್ ಎಸ್, ಇಟ್ ಇಸ್ ಕಂಫರ್ಟಬಲ್. ಯಾಕಂದರೆ ಯೂಶುವಲಿ ಸ್ಟ್ಯಾಂಡರ್ಡ್ ವಿಡ್ತ್ ರೂಮಿಗೆ ಬರೋದು 3 feet. So it is very comfortable. If a person in the wheelchair wants to enter the room, will he or she be able to do so? So wheel chair ಅಲ್ಲಿ ಬರೋರಿಗೂ ಕೂಡ ಆ ವಿಡ್ತು ಕಂಫರ್ಟಬಲ್ ಇದೆಯಾ ಅಲ್ವಾ ಅಂತ ಕೇಳ್ತಾರೆ. ಎಸ್, ಯಾಕಂದರೆ ಅವರಿಗೂ ಕೂಡ ಬೇಕಾಗಿರೋದು 3 feet. 3.5 ಇರೋದ್ರಿಂದ ಇಟ್ ಇಸ್ ಈಸಿ ಫಾರ್ ದೆಮ್ ಟು ಕಮ್. ಓಕೆ, ಐ ಆಮ್ ನಾಟ್ ರೈಟಿಂಗ್ ಆಲ್ ದಿಸ್, ಲಿಸನ್ ಟು ದಿಸ್ ಅಂಡ್ ರೈಟ್ ಇಟ್ ಡೌನ್ ಇನ್ ಯುವರ್ ನೋಟ್ಬುಕ್. ಓಕೆ, ಇಫ್ B1 0, 1.5. ಸೊ ಇದು B1 ಕೋಆರ್ಡಿನೇಟ್. ವೇರ್ ಇಸ್ ದ B1? ಇಲ್ಲಿದೆ. ಸೊ B1 ಕೋಆರ್ಡಿನೇಟ್ ಏನು 0, ಸೊ ಇದು y ಆಕ್ಸಿಸ್ ಮೇಲಿರೋದ್ರಿಂದ x ಆಕ್ಸಿಸ್ 0. ಸೊ yದು ಪಾಯಿಂಟ್ ಏನಿದೆ 1 ಇಂದ 0.5 ಮೇಲಿದೆ ಅಂದರೆ 1.5. ಓಕೆ, ಸೊ B 0, 1.5 and B2 is 0.04. Represent the ends of the bathroom door. ಸೊ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಬಾತ್ರೂಮ್ ಡೋರ್ದು ಎಂಡ್ ರೆಪ್ರೆಸೆಂಟ್ ಮಾಡ್ತಿದೆ. ಈಸ್ ದ ಬಾತ್ರೂಮ್ ಡೋರ್ ನ್ಯಾರೋಯರ್ ಆರ್ ವೈಡರ್ ದ್ಯಾನ್ ದ ರೂಮ್ ಡೋರ್? ಸೊ ರೂಮ್ ಡೋರ್ಗಿಂತ ನ್ಯಾರೋ ಇದೆಯಾ ವೈಡರ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಲೆಕ್ಕ ಹಾಕಿ. ಸೊ B2ದು ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಏನು 0, 4. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇವೆರಡನ್ನ ಮೈನಸ್ ಮಾಡಿದ್ರು ಸಿಗುತ್ತೆ, ಅಥವಾ ಮ್ಯಾನ್ಯುವಲ್ ಅಕೌಂಟ್ ಮಾಡಿದ್ರು ವಿ ಕ್ಯಾನ್ ಗೆಟ್ ದ ಆನ್ಸರ್. ಸೊ ಮೈನಸ್ ಮಾಡಿ ಚೆಕ್ ಮಾಡಿ ಏನಂದರೆ 4 - 1.5. 4 - 1.5 ಅಂತಂದರೆ ಎಷ್ಟು? ಇಟ್ ಇಸ್ 2.5. 2.5 ಫೀಟ್ ಇದೆ ಏನತ್ರದ್ದು ಡಿಸ್ಟೆನ್ಸು, ಬಾತ್ರೂಮ್ ಡೋರ್ ಡಿಸ್ಟೆನ್ಸು. ಸೊ ರೂಮ್ ಡೋರ್ ಡಿಸ್ಟೆನ್ಸ್ ಎಷ್ಟು 3.5. ಸೊ ಯಾವುದು ಚಿಕ್ಕ? ಸೊ ಬಾತ್ರೂಮ್ ಡೋರ್ ಇಸ್ narrower than ರೂಮ್ ಡೋರ್. ಸೊ ಎಷ್ಟು ಬಾತ್ರೂಮ್ ಡೋರ್ ಡಿಸ್ಟೆನ್ಸು? ಬಾತ್ರೂಮ್ ಡೋರ್ ಡಿಸ್ಟೆನ್ಸ್ ಬಂದು 2.5 feet. Okay, so I hope you're understanding till here. So if you feel any difficulty, you mention in the comment box. ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ follow ಮಾಡಿ and give a like to the video. Okay, thank you.